ರಾಜ್ಯ ಬಿಜೆಪಿಯಲ್ಲಿ ಈ ಅಡ್ಡ ಮತದಾನ ಮೊನ್ನೆ ಪರಿಷತ್ ಚುನಾವಣೆಯಲ್ಲಿ ಆಯ್ತಲ್ಲ, ಈ ಅಡ್ಡ ಮತದಾನ ಸಂಚಲನ ಸೃಷ್ಟಿಸಿದೆ. ಪರಿಷತ್ ಚುನಾವಣೆಯಲ್ಲಿ ಸಿಎಂ ಡಿಕೆಶಿ ರಣತಂತ್ರಕ್ಕೆ ಬಿಜೆಪಿ ಜೆಡಿಎಸ್ ಮೈತ್ರಿ ಪಡೆ ತಲ್ಲಣಗೊಂಡಿದೆ. ಬಿಜೆಪಿ ತಮ್ಮ ಶಾಸಕರ ಮೇಲೆ ನಂಬಿಕೆ ಇಟ್ಟು ರೆಸಾರ್ಟ್ ರಾಜಕೀಯಕ್ಕೆ ಕೊಟ್ಟಿತ್ತು. ಇನ್ನು ಜೆಡಿಎಸ್ ತನ್ನೆಲ್ಲ ಶಾಸಕರನ್ನ ರೆಸಾರ್ಟ್ನಲ್ಲಿ ಹಿಡಿದಿಟ್ಕೊಂಡಿತ್ತು. ಆದರೂ ಉಭಯ ಪಕ್ಷಗಳಲ್ಲಿ ಒಟ್ಟು 11 ಶಾಸಕರು ಅಡ್ಡ ಮತದಾನ ಮಾಡಿರೋದ್ರಿಂದ ಮೈತ್ರಿ ಪಕ್ಷ ಕಂಗೆಟ್ಟು ಹೋಗಿದೆ. ಬಿಜೆಪಿಯಲ್ಲಿ 5ರಿಂದ 6 ಶಾಸಕರು ಅಡ್ಡ ಮತದಾನ ಮಾಡಿರುವ ಶಂಕೆ ಇದ್ದು ಧರ್ಮಸ್ಥಳದಲ್ಲಿ ಶಾಸಕರ ಆಣೆ ಪ್ರಮಾಣಕ್ಕೆ ಮುಂದಾಗಿದೆ. ಶಾಸಕರ ನಡವಳಿಕೆಯಿಂದ ಬಿಜೆಪಿ ರಾಜ್ಯಾಧ್ಯಕ್ಷ ವಿಜಯೇಂದ್ರ ಬೇಸರ ಮತ್ತು ಅಸಮಾಧಾನಗೊಂಡಿದ್ದಾರೆ. ಈ ಬಗ್ಗೆ ಪ್ರತಿಕ್ರಿಯಿಸಿದ ವಿಜಯೇಂದ್ರ ಧರ್ಮಸ್ಥಳದಲ್ಲಿ ಶಾಸಕರಿಂದ ಆಣೆ ಪ್ರಮಾಣ ಮಾಡಿಸಲಿದ್ದೇವೆ ಅಂತ ಹೇಳಿದ್ದಾರೆ. ಧರ್ಮಸ್ಥಳದಲ್ಲಿ ಗುರುವಾರ ಅಥವಾ ಶುಕ್ರವಾರ ಬಿಜೆಪಿ ಶಾಸಕಾಂಗ ಪಕ್ಷದ ಸಭೆ ನಡೆಯಲಿದ್ದು ಎಲ್ಲ ಶಾಸಕರಿಗೂ ಹಾಜರಿಗೆ ವಿಪ್ ನೀಡುವ ಸಾಧ್ಯತೆಗಳಿದೆ. ಶಾಸಕ ಸಭೆ ಬಳಿಕ ಧರ್ಮಸ್ಥಳದಲ್ಲಿ ಆಣೆ ಪ್ರಮಾಣಕ್ಕೆ ಮುಂದಾಗುವ ಸಾಧ್ಯತೆಗಳಿವೆ. ನಾಳೆ ಅಶೋಕ್ ಮತ್ತು ವಿಜಯೇಂದ್ರ ಇಬ್ಬರು ದೆಹಲಿಗೆ ತೆರಳುತ್ತಾ ಇದ್ದು ಹೈಕಮಾಂಡ್ ಭೇಟಿಯಾಗಿ ವಿವರಣೆಯನ್ನು ನೀಡ್ತಾ ಇದ್ದಾರೆ. ಇನ್ನು ಸ್ವಪಕ್ಷದವರಿಂದಲೇ ಷಡ್ಯಂತ್ರ ಅಂತ ಶಾಸಕ ಶ್ರೀವತ್ಸ ಗಂಭೀರ ಆರೋಪ ಮಾಡಿದ್ದಾರೆ. ಪಕ್ಷ ತಾಯಿ ಇದ್ದಂತೆ ತಾಯಿಗೆ ದ್ರೋಹ ಮಾಡಬಾರದು ಅಂತ ಕೇಂದ್ರ ಸಚಿವ ಸೋಮಣ್ಣ ಹೇಳಿದ್ದಾರೆ. ಇದೆಲ್ಲದರ ಮಧ್ಯೆ ವಿಜಯೇಂದ್ರ ಮಾಜಿ ಕೇಂದ್ರ ಸಚಿವ ಭಗವಂತ ಖೂಬಾ ಅವರು ಪತ್ರ ಬರೆದಿದ್ದಾರೆ ವಿಜಯೇಂದ್ರ ಅವರಿಗೆ. ಲೋಕಸಭಾ ಚುನಾವಣೆಯಲ್ಲಿ ಪಕ್ಷದ ವಿರುದ್ಧ ಕೆಲಸ ಮಾಡಿದವರ ವಿರುದ್ಧ ಇನ್ನೂ ಕ್ರಮ ಕೈಗೊಂಡಿಲ್ಲ, ಇನ್ನೊಂದು ಘಟನೆ ನಡೆದಿದೆ, ಯೋಚನೆ ಮಾಡಿ ಅಂತ ಪತ್ರದಲ್ಲಿ ಹೇಳಿದ್ದಾರೆ. ಈ ಮುಂದಿನ ವಾರದಲ್ಲೇ ಧರ್ಮಸ್ಥಳದಲ್ಲೇ ನಮ್ಮ ಶಾಸಕಾಂಗ ಪಕ್ಷದ ಸಭೆಯನ್ನು ಕರಿಬೇಕು. ಯಾರಿವತ್ತು ಶಾಸಕರು ತಾಯಿಗೆ ದ್ರೋಹ ಬಗೆಯುವಂಥ ಕೆಲಸವನ್ನು ಮಾಡಿದ್ದಾರೆ, ಅದು ಯಾರೇ ಆಗಿರಲಿ, ಸತ್ಯದ ಬಗ್ಗೆ ಗೊತ್ತಾಗಬೇಕು. ಆ ಶ್ರೀ ಕ್ಷೇತ್ರದಲ್ಲಿ ತೀರ್ಮಾನ ಆಗಬೇಕು. ಇದು ನಾನಂತೂ ನಿರ್ಧಾರ ಮಾಡಿದ್ದೇನೆ. 63 ಶಾಸಕರನ್ನು ಕೂಡ ನನ್ನನ್ನು ಸೇರಿ ಇವತ್ತು ಅನುಮಾನ ಪಡ್ಕೊಳ್ತಕ್ಕಂಥ ಪರಿಸ್ಥಿತಿ ನಿರ್ಮಾಣ ಆಗಿದೆ. ಇದರಿಂದ ಕಾರ್ಯಕರ್ತರಿಗೆ ಅಘಾತವಾಗಿರ್ತಕ್ಕಂಥ ಪೆಟ್ಟು ಬಿದ್ದಿದೆ, ಅವ್ರ ನೋವಾಗಿದೆ. ತುಂಬ ಮುಜುಗರ ಆಗಿದೆ, ತುಂಬಾ ಮುಜುಗರ ಆಗಿದೆ. ಸಮಸ್ತರಿಗೂ ಒಳ್ಳೆಯದಾಗಬೇಕು, ಕಾರ್ಯಕರ್ತರಿಗೆ ಮತ್ತೊಮ್ಮೆ ಧೈರ್ಯ ಬರಬೇಕು ಅಂದರೆ ಈ ಥರದ ಆಣೆ ಪ್ರಮಾಣ ಆಗಬೇಕು. ಅಡ್ಡ ಮತದಾನ ಮಾಡಿದ್ರು ಸರಿ ಇಲ್ಲ, ಹೇಸಿಗೆ ತಿನ್ನುವಂಥ ಕೆಲಸವನ್ನು ಮಾಡಿದ್ದಾರೆ, ಇಷ್ಟು ಮಾತ್ರ ಹೇಳಬಲ್ಲೆ. ನನ್ನ ಮೇಲೆ ಹೇಳೋಕ್ಕೆ ಏನೂ ಇರಲಿಲ್ಲ. ಇದೊಂದನ್ನು ಇಟ್ಕೊಂಡು ನೆನ್ನೆ ಇದನ್ನು ಮಾಡಿದ್ದಾರೆ. ಇದ್ರ ಹಿಂದೆ ಏನು ಮೋಟಿವೇಶನ್ ಇಟ್ಕೊಂಡಿದ್ದಾರೋ ಗೊತ್ತಿಲ್ಲ. ಒಟ್ಟಿನಲ್ಲಿ ಷಡ್ಯಂತ್ರನೇ ಇದು, ಷಡ್ಯಂತ್ರದ ಒಂದು ಭಾಗನೇ ಇದು. ಶಾಸಕರನ್ನ ಹೆಸರನ್ನು ಕೆಡಿಸಿರುವಂಥವ್ರನ್ನೂ ಕರ್ಕೊಂಡು ಹೋಗ್ಬೇಕು. ಯಾರು ಕೂಡ ಮಾಡಬಾರ್ದು. ಪಕ್ಷ ತಾಯಿ, ಆ ತಾಯಿಯ ವ್ಯವಸ್ಥೆಯನ್ನು ಎಲ್ಲ ಒಂದು ಕಡೆ ನಾವು ಅಸ್ಥಿರಗೊಳಿಸಿದ್ರೆ ಮುಂದೆ ಆಗ್ತಕ್ಕಂಥ ತೊಂದರೆ ಏನು ಅನ್ನೋದಕ್ಕಿಂತ ಹೆಚ್ಚಾಗಿ ಜನನೂ ಕ್ಷಮಿಸೋದಿಲ್ಲ, ಪಕ್ಷನೂ ಕ್ಷಮಿಸೋದಿಲ್ಲ. ನೀವು ಮಾಡಿರೋ ಪಾಪಕ್ಕೆ ನಿಮ್ಮ ಮನೆಯಲ್ಲೂ ಕೂಡ ನಿಮ್ಗೆ ನೆಮ್ಮದಿ ಸಿಗೋದಿಲ್ಲ. ಇನ್ನು ಈ ಅಡ್ಡ ಮತದಾನ ಮಾಡಿರೋರು ಯಾರು ಅಂದಾಗ ಕೆಲವು ಹೆಸರುಗಳೆಲ್ಲ ಅಲ್ಲಲ್ಲಿ ಮಾಧ್ಯಮಗಳಲ್ಲಿ ತೇಲಿ ಬರ್ತಾ ಇತ್ತು. ಅವರೆಲ್ಲ ರಿಯಾಕ್ಟ್ ಮಾಡಿದ್ದಾರೆ. ಯಾರ್ಯಾರು ಏನೇನು ಮಾತಾಡಿದ್ದಾರೆ. ಧರ್ಮಸ್ಥಳದಲ್ಲಿ ಆಣೆ ಪ್ರಮಾಣದ ಬಗ್ಗೆ ಪ್ರತಿಕ್ರಿಯಿಸಿರುವ ಚಿಕ್ಕಪೇಟೆ ಶಾಸಕ ಉದಯ್ ಗರುಡಾಚಾರ್, ನಾನು ಅಡ್ಡ ಮತದಾನ ಮಾಡಿಲ್ಲ, ನಮಗೆ ಹಂಚಿಕೆ ಮಾಡಿದವರಿಗೆ ನಾನು ವೋಟ್ ಹಾಕಿದ್ದೀನಿ. ಅಡ್ಡ ಮತದಾನ ಮಾಡೋದಕ್ಕೆ ನನಗೇನು ಹುಚ್ಚ, ನನ್ನನ್ನು ಆಣೆ ಮಾಡೋದಕ್ಕೆ ನಮ್ಮನ್ನು ಕರೆದ್ರೆ ಹೋಗ್ತೀವಿ ಅಂತ ಹೇಳಿದ್ದಾರೆ. ಇನ್ನು ಪ್ರಾಮಾಣಿಕವಾಗಿ NDA ಅಭ್ಯರ್ಥಿಗೆ ಮತ ಹಾಕಿದ್ದೇನೆ. ಧರ್ಮಸ್ಥಳ ಮಂಜುನಾಥನ ಮೇಲೆ ಅಷ್ಟೇ ಅಲ್ಲ, ಯಾವುದೇ ದೇವರ ಮೇಲೆ ಪ್ರಮಾಣ ಮಾಡುವಂದರೂ ಮಾಡ್ತೀನಿ. ಅಡ್ಡ ಮತದಾನ ಮಾಡಿದ್ದು ಸಾಬೀತಾದರೆ ನಾನು ರಾಜೀನಾಮೆ ನೀಡ್ತೀನಿ, ರಾಜಕೀಯ ನಿವೃತ್ತಿ ತಗೊಳ್ತೀನಿ ಅಂತ ಬಿಜೆಪಿ ಶಾಸಕ ಡಾಕ್ಟರ್ ಚಂದ್ರು ಲಮಾಣಿ ಹೇಳಿದ್ದಾರೆ. ನಿಜಕ್ಕೂ ನನಗೆ ನಮ್ಮ ಪಕ್ಷದ ರಾಜ್ಯಾಧ್ಯಕ್ಷರ ಈ ಘೋಷಣೆ ದಿಗ್ಭ್ರಮೆ ಉಂಟು ಮಾಡಿದೆ. ಅಡ್ಡ ಮತದಾನ ಅಪಚಾರಕ್ಕೆ ಧರ್ಮಸ್ಥಳವನ್ನು ಎಳೆತರೋದು ಬೇಡ ಅಂತ ಸುರೇಶ್ ಕುಮಾರ್ ಎಕ್ಸ್ನಲ್ಲಿ ಆಕ್ಷೇಪಿಸಿದ್ದಾರೆ. ಒಂದೊಮ್ಮೆ ಅಡ್ಡ ಮತದಾನ ಮಾಡಿದ ವೀರರು ಆಣೆ ಪ್ರಮಾಣ ಮಾಡಿ ತಾವು ಉಳಿದುಕೊಳ್ಳೋದಕ್ಕೆ ತಮ್ಮ ನೈತಿಕ ದಿವಾಳಿತನ ತೋರಿಸಿದ್ರೆ ಅದರಿಂದ ಅಪಚಾರ ಪ್ರಮಾಣ ಹೆಚ್ಚಾಗತ್ತಷ್ಟೇ. ದಯವಿಟ್ಟು ಸ್ವಾಮಿ ಮಂಜುನಾಥನ ಶ್ರೇಷ್ಠತೆಯನ್ನು ಈ ರೀತಿ ಹೊರಗೆ ಹಚ್ಚೋದು ಯಾವುದೇ ಕಾರಣಕ್ಕೂ ಬೇಡ ಅಂತ ಸುರೇಶ್ ಕುಮಾರ್ ಅವರು ಹೇಳಿದ್ದಾರೆ. ಈ ಮಧ್ಯೆ ಬಿಜೆಪಿಯ ಒಳಜಗಳವೇ ಅಡ್ಡ ಮತದಾನಕ್ಕೆ ಕಾರಣನ ಅಂತ ಚರ್ಚೆ ಶುರುವಾಗಿದೆ. ರಘು ಕೌಟಿಲ್ಯಗೆ ವಿಜಯೇಂದ್ರ ಆಪ್ತ ಬಣದ ಹಲವು ಶಾಸಕರ ಮತಗಳ ಹಂಚಿಕೆ ಮಾಡಲಾಗಿತ್ತು. ಲಿಂಗರಾಜ್ ಪಾಟೀಲ್ಗೆ ವಿರೋಧಿ ಬಣದ ಹಲವು ಶಾಸಕರ ಮತಗಳನ್ನು ಹಂಚಿಕೆ ಮಾಡಲಾಗಿತ್ತು. ಇದೀಗ ಈ ವಿಚಾರ ಕೆಸರೆರಚಾಟಕ್ಕೆ ಕಾರಣವಾಗಿದೆ. ಈ ಮಧ್ಯೆ CT ರವಿ ಅವರು ಮಾತನಾಡಿ ಎರಡೂ ಪಕ್ಷಗಳಿಂದ 12 ಮತ ವ್ಯತ್ಯಾಸವಾಗಿದೆ, ಇನ್ನೊಂದು 2 ದಿವಸದಲ್ಲಿ ಮಧ್ಯಂತರ ವರದಿ ಕೊಡ್ತೀವಿ ಅಂತ ಹೇಳಿದ್ದಾರೆ. ನಾವು ಅಡ್ಡನೂ ಮಾಡೋದಿಲ್ಲ, ಮತದಾನನೂ ಮಾಡೋಕೆ ಹೋಗಲ್ಲ. ಏನೋ ನಮ್ಮ ಮೇಲೆ ಒಂದು ನಂಬಿಕೆ ಇಟ್ಕೊಂಡಿದ್ದಾರೆ. ನಾವು ಅದಕ್ಕೆ ಆ ಥರದ ಕೆಲಸಗಳು ಲೈಫಲ್ಲಿ ಮಾಡೋಕೆ ಹೋಗಲ್ಲ. ಹೋಗ್ತೀವಿ, ಈಶ್ವರನಿಗೆ ಹೇಳಿಬಿಟ್ಟು ನಮಸ್ಕಾರ ಹಾಕಿಬಿಟ್ಟು ನಮಗೇನಪ್ಪ ಏನು ಸುಳ್ಳು ಹೇಳ್ತಿದ್ದೀವ, ಪ್ರಾಮಾಣಿಕವಾಗಿ ನಾವು ಏನು ಮಾಡಿದ್ದೀವಿ ಇಷ್ಟು ಹೇಳೇ ಬರೋದು. ನಾವು ಅಡ್ಡ ಮತದಾನ ಮಾಡೋದಕ್ಕೆ ನಮಗೆ ಹುಚ್ಚಾಗಿರುವೆ ನಮ್ಮಲ್ಲಿ ನಮ್ಮ ವರಿಷ್ಠರು ಯಾವತ್ತೂ ಕೇಳೋದಿಲ್ಲ. ಯಾಕಂದರೆ ಪ್ರಾಮಾಣಿಕತೆ ನಮ್ಮಲ್ಲಿ ತುಂಬ ಇದೆ. ಅವ್ರಿಗೆಲ್ರಿಗೂ ಗೊತ್ತು ವಿಷಯ. ಚರ್ಚೆ ನಡೀತಾ ಇದೆ, ನಮಗೂ ಬಹಳ ನೋವಾಗಿದೆ. ಸಂಘಟನೆಯ ನಿರ್ಣಯಕ್ಕೆ ವಿರುದ್ಧವಾಗಿ ನಡ್ಕೊಳ್ಳುವಂಥ ಒಂದು ಮನಸ್ಸುಗಳು ಇನ್ನೂ ಇದೆಯಲ್ಲ ಪಾರ್ಟಿಲಿ. ಸೊ ಇದು ಅಂತ್ಯ ಕಾಣಬೇಕು ಅನ್ನೋದು ಒಂದು ಆಸೆ ಇದೆ. ಅದು ಕಾಣುತ್ತೆ, ಅದನ್ನು ಮಟ್ಟ ಹಾಕೋ ಕೆಲಸವನ್ನು ಮಾಡುತ್ತೆ. ಯಾವುದೋ ಧರ್ಮಸ್ಥಳದಲ್ಲಿ ಶಾಸಕಾಂಗ ಪಕ್ಷ ಸಭೆ ನಡೆಸಬೇಕು ಅಂತ ಯೋಚನೆ ಮಾಡ್ತಾ ಇದ್ದೀವಿ.
ಯಾವುದೋ ಕಾಶಿ ವಿಶ್ವನಾಥನ ಸನ್ನಿಧಿ ಒಳಗಡೆ ನಾವು ಮಾಡ್ತಾ ಇದ್ದೀವಿ, ಮಾಡಬೇಕು ಅಂತ. ಒಂದು ಏನೋ ಆಧಾರ ಇಲ್ದೇ ನಮ್ಮ ಹೆಸರು ಸಹಿತ ಹರಿದಾಡ್ತಾ ಇರೋದು. ಅವ್ರು ಎಲ್ಲಿ ಹೇಳ್ತಾರೆ ಅಲ್ಲಿ ಪ್ರಮಾಣ ಮಾಡೋಕ್ಕೂ ಸಹಿತ ನಾನು ಸಿದ್ಧ ಇದ್ದೀನಿ. ನನ್ನ ರಾಜಕೀಯ ನಿವೃತ್ತಿಯನ್ನು ನಾನು ಮಾಡ್ಕೊತೀನಿ. ಬೇಕಾದರೆ ನನ್ನ ರಾಜೀನಾಮೆ ಪತ್ರವನ್ನು ನಾನು ಹೀಗೆ ಕೊಡ್ತೀನಿ, ಜೊತೆಯಲ್ಲಿ ನನ್ನ ರಾಜಕೀಯ ನಿವೃತ್ತಿನೂ ಸಹಿತ ನಾನು ಹೊಂದುತ್ತೀನಿ. ನಾನು ರಾಜ್ಯಾಧ್ಯಕ್ಷರಿಗೆ ಹೇಳಿದ್ದೀನಿ, ನಾವು ಪ್ರಾಮಾಣಿಕವಾಗಿ NDA ಅಭ್ಯರ್ಥಿಗೆ ನಾವು ಮತವನ್ನು ಚಲಾವಣೆ ಮಾಡಿದ್ದೀವಿ. ಪ್ರಾಥಮಿಕ ಮಾಹಿತಿಗಳನ್ನು ಕಲೆ ಹಾಕಿದ್ದೀವಿ. ಒಂದು ಮಧ್ಯಂತರ ವರದಿಯನ್ನು ಕೊಡ್ತೇವೆ. ಎರಡೂ ಪಕ್ಷಗಳಿಂದ ಸೇರಿ 12 ಮತಗಳು ನಮ್ಮಿಂದ ವ್ಯತ್ಯಾಸ ಆಗಿದೆ. ಅದರ ಸತ್ಯಾಸತ್ಯತೆಯನ್ನು ಪರಿಶೀಲನೆ ಮಾಡುವಂಥ ಕೆಲಸವನ್ನು ಮಾಡ್ತಾ ಇದ್ದೀವಿ. ಯಾರ ಬಗ್ಗೆನೂ ವ್ರತ ಅನುಮಾನವನ್ನು ವ್ಯಕ್ತಪಡಿಸೋದು ಸೂಕ್ತ ಆಗಲ್ಲ. ಯಾಕೆಂದ್ರೆ ಇದು ಗೌಪ್ಯ ಮತದಾನ. ಅನುಮಾನದ ಮೇಲೆ ಅವ್ರ ಮೇಲೆ ಆರೋಪ ಹೊರಸಕ್ಕೆ ಸಾಧ್ಯ ಇಲ್ಲ. ಅನುಮಾನಿಸ್ಬೋದಷ್ಟೇ. ಒಂದು ಮತ ಕೂಲಿಗೆಟ್ಟಿರೋದು ಅಂದರೆ 11 ಮತಗಳು ಟ್ರಾನ್ಸ್ಫರ್ ಆಗಿರೋದು, ಒಟ್ಟು 12 ಮತಗಳು ವ್ಯತ್ಯಾಸ ಆಗಿರೋದು ಕಂಡು ಬಂದಿದೆ. ತಲಾ 30 ಮತಗಳು. ನೋಡಿ, ವಿಚಾರ ಏನಾದರೂ ಇರಲಿ, ಈ ಧರ್ಮಸ್ಥಳಕ್ಕೆ ಕರ್ಕೊಂಡು ಹೋಗಿ ಆಣೆ ಪ್ರಮಾಣ ಮಾಡಿಸ್ತೀನಿ ಅನ್ನೋ ನಿರ್ಧಾರಕ್ಕೆ ಯಾರು ಬಂದರೋ ನನ್ನ ಪ್ರಕಾರ ಅದು ಮೂರ್ಖತನದ ಪರಮಾವಧಿ. ಯಾಕೆ ಅಂದರೆ ರಾಜಕೀಯದಲ್ಲಿ ಇದೆಲ್ಲ ಇರುತ್ತೆ. ಕರ್ನಾಟಕದ ರಾಜಕೀಯ ಇತಿಹಾಸದಲ್ಲಿ ಅಡ್ಡ ಮತದಾನ ಮಾಡೋದು ಇದೇ ಮೊದಲು ಅಂತ ಯಾರಾದರೂ ಹೇಳಲಿ? ಖಂಡಿತ ಇಲ್ಲ. ಈ ಹಿಂದೆ ಎಲ್ಲ ಅಡ್ಡ ಮತದಾನಗಳಾಗಿದೆ. ಅಡ್ಡ ಮತದಾನ ಮಾಡೇ JDSನಿಂದ ಕಾಂಗ್ರೆಸ್ಗೆ ಬಂದಿರೋರು ಇಲ್ವಾ? ಇದೆ, ಬೇಕಾದಷ್ಟಿದೆ. ಇದು ನಡೀತಾ ಇರುತ್ತೆ ರಾಜಕೀಯದಲ್ಲಿ. ಯಾಕೆ ಅಂತಂದರೆ ಇದು ಗೌಪ್ಯ ಮತದಾನ ಆಗಿರೋದ್ರಿಂದ ನೀವು ತಿಪ್ಪರ್ಲಾಗ ಹಾಕಿದ್ರೂ ಇಂಥವರೇ ಅಡ್ಡ ಮತದಾನ ಮಾಡಿದ್ದಾರೆ ಅಂತ ಟೆಕ್ನಿಕಲಿ ಕಂಡುಹಿಡಿಯೋದಕ್ಕೆ ಸಾಧ್ಯನೇ ಇಲ್ಲ. ಹಾಗಾಗಿ ಅಂದಾಜು ಮಾಡಬಹುದು ಅಷ್ಟೇ. ಈಗ ಯಾಕೆ ಕೆಲವ್ರ ಹೆಸರು ಕೇಳಿ ಬರ್ತಾ ಇದೆ? ಬೈರತಿ ಬಸವರಾಜು ಉದಾಹರಣೆಗೆ ನಾನು ಹೇಳ್ತಾ ಇರೋದು. ಅವ್ರ ಮೇಲೆ ಏನೋ ಕೇಸ್ಗಳಿದೆ ಒಂದಷ್ಟು, ಹಾಗಾಗಿ ಅವ್ರನ್ನ ಹೆದರಿಸಿ ಬೆದರಿಸಿ ಓಟ್ ಹಾಕಿಸ್ಕೊಂಡ್ಬಿಟ್ಟಿದ್ದಾರೆ. ಆಯಿತಾ? ಚಂದ್ರು ಲಮಾಣಿ ಅವ್ರ ಮೇಲೂ ಏನೋ ಕೇಸ್ ಇದೆ, ಹಾಗಾಗಿ ಹೆದರಿಸಿ ಬೆದರಿಸಿ ಓಟ್ ಹಾಕ್ಕೊಂಡ್ಬಿಟ್ಟಿದ್ದಾರೆ ಅಂತ ಅನ್ನಬಹುದೇ ಹೊರತು, ನಾಳೆ ದಿನ ನೀವು ಧರ್ಮಸ್ಥಳಕ್ಕೆ ಹೋಗ್ತೀರಾ, ಹೋಗಿ ಶಾಸಕಾಂಗ ಸಭೆ ಮಾಡ್ತೀರಾ, ಮಾಡಿ ಅಲ್ಲಿ ನೀವು ಮಂಜುನಾಥನ ಮೇಲೆ ಆಣೆ ಪ್ರಮಾಣ ಮಾಡಿ ಎಲ್ಲರೂ ಕೂಡ ಅಂತ ಹೇಳ್ತೀರಾ. ನಿಮ್ಮ ಮಾತಿಗೆ ಕಟ್ಟುಬಿದ್ದು ಎಲ್ಲರೂ ಆಣೆ ಪ್ರಮಾಣ ಮಾಡೇ ಬಿಟ್ರು ಅಂತಲೇ ಅಂದ್ಕೊಳ್ಳೋಣ. ಯಾರ್ಯಾರು ಅಡ್ಡ ಮತದಾನ ಮಾಡಿದಾರೋ ಅವ್ರು ಎಲ್ಲರೂ ನಾನು ಮಾಡಿಲ್ಲ 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 ಅಂತ ಪ್ರಮಾಣ ಮಾಡಿಬಿಟ್ರು ಅಂತಲೇ ಅಂದ್ಕೊಳ್ಳೋಣ. ಆಗ ಏನಾಗುತ್ತೆ ಯೋಚನೆ ಮಾಡಿದ್ದೀರಾ? ಮಂಜುನಾಥನ ಹತ್ರಕ್ಕೆ ಹೋದರೂ ಸಾಲ್ವ್ ಆಗಲಿಲ್ವಲ್ಲಪ್ಪ ಪ್ರಾಬ್ಲಮ್ ಇದು ಅಂತಂದ್ಬಿಟ್ಟು ನೀವು ಮಂಜುನಾಥನಿಗೆ ಯಾಕೆ ಕೆಟ್ಟ ಹೆಸರು ತರ್ತೀರಾ? ಧರ್ಮಸ್ಥಳ ಹೀಗೆ ಹೆಸರಾಗಬೇಕಾ? ಅಲ್ಲಿ ಯಾರೋ ಬುರುಡೆ ಹೂತಿಟ್ಟಿದ್ದಾರೆ, ಅಲ್ಲಿ ಯಾರೋ ಶವ ಹೂತಿಟ್ಟಿದ್ದಾರೆ, ಇಲ್ಲಿ ಹೋಗ್ಬಿಟ್ಟು ಅಡ್ಡ ಮತದಾನದ ಆಣೆ ಪ್ರಮಾಣ ಮಾಡ್ತಾರೆ. ಇದೇ ಕೆಲಸನಾ? ಈ ಹಿಂದೆ ಕುಮಾರಸ್ವಾಮಿ ಅವರು, ಯಡಿಯೂರಪ್ಪನವರು ಆಣೆ ಪ್ರಮಾಣ ಮಾತನಾಡಿದ್ದೆಲ್ಲ ಗೊತ್ತಿದೆ ಅಲ್ವಾ? ನೀವು ಯಾಕೆ ಶ್ರೀ ಕ್ಷೇತ್ರಗಳನ್ನು ಇದಕ್ಕೆ ತರ್ತೀರ? ನನ್ನ ಪ್ರಕಾರ ಧರ್ಮಸ್ಥಳ ದೇವಸ್ಥಾನದ ಆಡಳಿತ ಮಂಡಳಿಯವರು ಇದಕ್ಕೆ ಅವಕಾಶನೇ ಕೊಡಬಾರ್ದು. ನೀವೇನೇನೋ ಮಾಡ್ಕೊಂಡು ಬಂದು ಯಾವ್ಯಾವುದೋ ಆಮಿಷಕ್ಕೊಳಗಾಗಿ ನೀವು ಅಡ್ಡ ಮತದಾನ ಮಾಡಿಬಿಟ್ಟು ಇಲ್ಲಿ ಬಂದ್ಬಿಟ್ಟು ಆಣೆ ಪ್ರಮಾಣ ಮಾಡ್ತೀರಾ ಅಂತಂದ್ಬಿಟ್ಟು ಕೊಡಲೇಬಾರ್ದು. ಇದಕ್ಕೆ ಅವಕಾಶ ನನ್ನ ಪ್ರಕಾರ ಇದಕ್ಕೆ ಅವಕಾಶ ಇಲ್ಲ. ನಿಮ್ಮ ಆತ್ಮಸಾಕ್ಷಿಗಳು ನೋಡಿ, ನೀವು ಚುನಾವಣೆಯಲ್ಲಿ ಹಾಗೆ ಗೆದ್ದು ಬಂದಿರೋರಲ್ಲ. ನೀವು ಒಂದು ಪಕ್ಷದ ಚಿಹ್ನೆಯಡಿ ಗೆದ್ದು ಬಂದಿರತಕ್ಕಂಥವ್ರು. ನಿಮ್ಮ ಪಕ್ಷದ ಚಿಹ್ನೆಯನ್ನು, ನಿಮ್ಮ ಪಕ್ಷದ ದೊಡ್ಡ ದೊಡ್ಡ ನಾಯಕರ ಮುಖವನ್ನು ನೋಡಿ ನಿಮ್ಮನ್ನು ಆಯ್ಕೆ ಮಾಡಿರ್ತಾರೆ. ಕೆಲವ್ರ ಹೆಸರೆಲ್ಲ ಇರೋರಲ್ಲಿ ಫಸ್ಟ್ ಟೈಮ್ ಗೆದ್ದು ಬಂದಿರೋರು ಇದ್ದೀರ. ಅದನ್ನು ನೋಡಿ ಜನ ಆಯ್ಕೆ ಮಾಡ್ಕೊಂಡಿರ್ತಾರೆ. ನೀವೀಗ ಈ ಥರ ಕ್ರಾಸ್ ವೋಟ್ ಮಾಡಿಬಿಟ್ಟು ನಿಮಗೆ ವೋಟ್ ಹಾಕಿದ ಜನರಿಗೂ ಅವಮಾನ ಮಾಡಿ, ನಿಮ್ಮ ದೊಡ್ಡ ದೊಡ್ಡ ನಾಯಕರಿಗೂ ಅವಮಾನ ಮಾಡಿ, ಸ್ವಲ್ಪ ಯೋಚನೆ ಮಾಡಿ. ತಿನ್ನೋ ಅನ್ನ ಹೊಟ್ಟೆಗೆ ಇಳಿಯುತ್ತಾ? ನಿಮಗೆ ಇಳಿಯುತ್ತಾ? ರಾತ್ರಿ ಹೊತ್ತು ಕಣ್ಣು ಮುಚ್ಚಿ ನೆಮ್ಮದಿಯಾಗಿ ನಿದ್ದೆ ಮಾಡ್ತೀರಾ? ಬರುತ್ತಾ ನಿದ್ರೆ ನಿಮಗೆ? ಈ ಥರ ನಾನು ಮೋಸ ಮಾಡಿದ್ದೀನಿ ಅಂತ ಅನ್ಸಲ್ವಾ? ನೀವು ಯಾವ್ಯಾವುದೋ ಆಮಿಷಗಳಿಗೊಳಗಾಗಿ ಏನೇನೋ ಕಾರಣ ಇಟ್ಕೊಂಡು, ಅಥವಾ ಮುಂದಿನ ಚುನಾವಣೆಯಲ್ಲಿ ನಾನು ಕಾಂಗ್ರೆಸ್ನಿಂದ ಸ್ಪರ್ಧಿಸಬೇಕು ಅಂತ ಆ ಥರ ಲೆಕ್ಕ ಇಟ್ಕೊಂಡು ಹೋಗಿ ಓಟ್ ಹಾಕ್ಬಿಟ್ಟು ಈಗ ನಾನು ಮಾಡಿಲ್ಲ ಮಾಡಿಲ್ಲ ಮಾಡಿಲ್ಲ. ಆಮೇಲೆ CT ರವಿ ಹೇಳಿದ ಪ್ರಕಾರ 12 ಓಟು ವ್ಯತ್ಯಾಸ ಬಂದಿರೋದು ಎರಡೂ ಪಾರ್ಟಿ ಸೇರಿ. ಅದರಲ್ಲಿ ಒಂದು ಸಿಂಧು ಬಿಟ್ಬಿಡಿ, 11 ಓಟು ಅಂದರೆ 11 ಜನ ಶಾಸಕರು. ಈಗ ಮಾತಾಡ್ತಿರೋರು ಹೆಸರು ಬರ್ತಾ ಇರೋದು 3-4 ಜನದ್ದು. ಮಿಕ್ಕವರೆಲ್ಲಿ ಸೀದಾ ಇಲ್ಲಿ ಕ್ರಾಸ್ ವೋಟಿಂಗ್ ಮಾಡಿ ಸೈಲೆಂಟಾಗಿ ಬಾಯಿ ಮುಚ್ಕೊಂಡು ಹೋಗ್ಬಿಟ್ಟಿದ್ದಾರೆ ಒಂದು ಕಡೆಗೆ. ನೋ, ಇದು ನಿಮ್ಮ ಆತ್ಮಸಾಕ್ಷಿನ ಕೇಳ್ಕೊಳ್ಳಿ. ನಿಮಗೂ ಹೆಂಡತಿ ಮಕ್ಕಳಿದ್ದಾರೆ, ಎಲ್ಲನೂ ಯೋಚನೆ ಮಾಡಿ ನೋಡಿ. ನೀವು ತಿಳ್ಕೊಂಡು ನೀವಾಗಿದ್ದು ನೀವು ಓಪನ್ ಅಪ್ ಆಗಿ ಬರಬೇಕು. ಧರ್ಮಸ್ಥಳದಲ್ಲ, ಮೀಡಿಯಾ ಮುಂದೆ ಬಂದು ಹೇಳಬೇಕು, ಹೌದು ನನಗೆ ಹೀಗಾಗಿತ್ತು, ಹೀಗೆ ಮಾಡಿದೆ ಅಂತ. ಆಗ ನಿಮ್ಮನ್ನು ಬೇಕಾದರೆ ಕ್ಷಮಿಸಬಹುದು. ಧರ್ಮಸ್ಥಳಕ್ಕೆ ಹೋಗಿ ಸುಳ್ಳು ಹೇಳಿ ಬಂದರೆ ನಿಮ್ಮನ್ನು ಅಪ್ಪಣ್ಣನೂ ಕ್ಷಮಿಸಲ್ಲ, ಮಂಜುನಾಥನೂ ಕ್ಷಮಿಸಲ್ಲ, ನಿಮ್ಮನ್ನು ಓಟ್ ಹಾಕಿ ಜನರು ಕ್ಷಮಿಸಲ್ಲ, ನಿಮ್ಮ ಪಾರ್ಟಿನೂ ಕ್ಷಮಿಸಲ್ಲ, ಯಾರನ್ನೂ ಕ್ಷಮಿಸಲ್ಲ. ಮುಂದೊಂದು ದಿನ ಕಾದಿದೆ ನಿಮಗೆ. ಅದೇನಾಗಬೇಕು ಆಗುತ್ತೆ ಬಿಡಿ.
ಗ್ಯಾರಂಟಿ ಪರಿಷ್ಕರಣೆಗೆ ಮುಹೂರ್ತ ಫಿಕ್ಸ್ ಆಗಿದೆ. ಮರು ಅರ್ಜಿ ಇಲ್ಲ ಅಂತ ಹೇಳಿದ್ದ ಸರ್ಕಾರ ಈಗ ಆ್ಯಪನ್ನು ಒಂದು ರೆಡಿ ಮಾಡ್ತಾ ಇದೆ. ಅದರ ಮುಖಾಂತರ ಪರಿಷ್ಕರಣೆ ನಡೆಸೋದಕ್ಕೆ ಮುಂದಾಗಿದೆ. 1 ವಾರದಲ್ಲಿ ಗ್ಯಾರಂಟಿ ಪರಿಷ್ಕರಣೆ ಶುರುವಾಗುತ್ತೆ. ಹೊಸ ಗ್ಯಾರಂಟಿ ಆ್ಯಪ್ನಲ್ಲಿ ಮನೆ ಮನೆಗೆ ತೆರಳಿ ಮರುಪರಿಶೀಲನೆ ಮಾಡೋದಾಗಿ ಗ್ಯಾರಂಟಿ ಅನುಷ್ಠಾನ ಸಮಿತಿ ಅಧ್ಯಕ್ಷ HM ರೇವಣ್ಣ ಪಬ್ಲಿಕ್ ಟಿವಿಗೆ ಮಾಹಿತಿ ಕೊಟ್ಟಿದ್ದಾರೆ. 10 ದಿನಗಳಲ್ಲಿ ಮರುಪರಿಶೀಲನೆ ಮುಗಿಸೋ ಕಾರ್ಯವನ್ನು ಟಾರ್ಗೆಟ್ ಇಟ್ಕೊಂಡಿದ್ದಾರೆ. ಇನ್ನು ಯಾವುದೇ ಕಾರಣಕ್ಕೂ ಗ್ಯಾರಂಟಿಗಳನ್ನ ನಿಲ್ಲಿಸಲ್ಲ ಅಂತ CM DK ಶಿವಕುಮಾರ್ ಮತ್ತೊಮ್ಮೆ ಹೇಳಿದ್ದಾರೆ. ಹಾಗೂ ಪ್ರತಿ ಪಂಚಾಯಿತಿಗೆ, ಪ್ರತಿ ವಾರ್ಡ್ಗೆ ಹೆಚ್ಚುವರಿಯಾಗಿ 5 ಜನ ಕಾರ್ಯಕರ್ತರನ್ನು ಗ್ಯಾರಂಟಿ ಸಮಿತಿಗೆ ನೇಮಕ ಮಾಡೋದಕ್ಕೆ ತೀರ್ಮಾನ ಮಾಡಿದ್ದೀವಿ, ಗ್ಯಾರಂಟಿ ಪರಿಷ್ಕರಣೆಗೆ ಬಳಸ್ಕೊಳ್ಳೋದಕ್ಕೆ ತೀರ್ಮಾನ ಮಾಡಿದ್ದೀವಿ ಅಂತ ಸ್ಪಷ್ಟಪಡಿಸಿದ್ದಾರೆ. ಇನ್ನು ಸಿದ್ದರಾಮಯ್ಯ ಕನಸಿನ ಯೋಜನೆ ಕೊಂಡಾಡಿದ AICC ಅಧ್ಯಕ್ಷ ಖರ್ಗೆ ಹೇಳಿದಂತೆ ಗ್ಯಾರಂಟಿಗಳನ್ನು ಸಮರ್ಪಕವಾಗಿ ನೆರವೇರಿಸಿದ್ದೀರಾ, ಹಾಗಾಗಿ ಕಾಂಗ್ರೆಸ್ಗೆ ಒಳ್ಳೆ ಹೆಸರಿದೆ, ಮುಂದೇನೂ ಇದೇ ರೀತಿ ಒಗ್ಗಟ್ಟಿಂದ ಕೆಲಸ ಮಾಡಿದ್ರೆ ಮತ್ತೆ ನಮ್ಮ ಸರ್ಕಾರ ಅಧಿಕಾರಕ್ಕೆ ಬರುತ್ತೆ ಅಂತ ವಿಶ್ವಾಸ ವ್ಯಕ್ತಪಡಿಸಿದ್ದಾರೆ. ಸೊ ಹಾಗಾದರೆ ಈಗ ಮನೆ ಮನೆಗೆ ಬರ್ತಾರಲ್ಲ ಆ್ಯಪ್ ತಗೊಂಡು ಏನೇನು ಪ್ರಶ್ನೆಗಳಿರುತ್ತೆ? ನಿಮ್ಮ ಮನೆಯಲ್ಲಿ IT ಪಾವತಿದಾರರು ಇದ್ದಾರಾ? ತೆರಿಗೆ ಕಟ್ಟೋ ಹಾಗಿದ್ರೆ ನೀವು ಅನರ್ಹರು, ಫಲಾನುಭವಿ ಆಗಕ್ಕೆ ಸಾಧ್ಯ ಇಲ್ಲ. ಹಾಗಾಗಿ ಮೊದಲನೇ ಪ್ರಶ್ನೆ, ಯಾರಾದರೂ IT ಕಟ್ತಾರಾ? ಎರಡನೇದು, ನಿಮ್ಮ ಮನೆಯಲ್ಲಿ GST ಪಾವತಿದಾರರಿದ್ದಾರಾ? ಹೌದು ಅಂತಂದರೆ ಅಲ್ಲಿ ಅದನ್ನು ನೋಟ್ ಮಾಡ್ಕೋತಾರೆ, ಎಂಟ್ರಿ ಮಾಡ್ತಾರೆ ಅಷ್ಟೇ, ನೀವು ಅನರ್ಹರು. ಇಲ್ಲ ಅಂತ ಬರಬೇಕು ಗೃಹಲಕ್ಷ್ಮಿಗೆ. ನಿಮ್ಮ ಮನೆಯಲ್ಲಿ ಸರ್ಕಾರಿ ನೌಕರರಿದ್ದಾರಾ ಯಾರಾದರೂ? ಇಲ್ಲ ಅಂತಂದರೆ ನೀವು ಅರ್ಹರು, ಹೌದು ಇದ್ದಾರೆ ಅಂದರೆ ಅನರ್ಹರು. ಸಿಂಪಲ್. ನಾನು ನೀಡಿದ ಮಾಹಿತಿ ಸರಿ ಇದೆ ಅಂತ ನೀವು ಸ್ವಯಂ ಸೆಲ್ಫ್ ಡಿಕ್ಲರೇಷನ್ ಕೊಡಬೇಕು. ಅಂದರೆ ನೀವು ಅದಕ್ಕೆ ನೀವೇ ಜವಾಬ್ದಾರಿ ನಾಳೆ ದಿನ ಹೆಚ್ಚು ಕಡಿಮೆ ಆದರೆ. ಮನೆ ಯಜಮಾನಿಯ ಆಧಾರ್, ಪತಿಯ ಆಧಾರ್ ಕಾರ್ಡ್ ಕೊಡಬೇಕು. ಆ ಆಧಾರ್ಗೆ ಪ್ಯಾನ್ ಕಾರ್ಡ್ ಲಿಂಕ್ ಆಗಿರುತ್ತೆ, ಚೆಕ್ ಮಾಡ್ಕೋತಾರೆ ಅವರು IT ರಿಟರ್ನ್ಸ್ ಫೈಲ್ ಮಾಡಿದಾರಾ ಇಲ್ವಾ ಅಂತ. ಅಕೌಂಟ್ಗೆ ಆಧಾರ್ ಕಾರ್ಡ್ ಲಿಂಕ್ ಆಗಿದೆಯಾ ಇಲ್ವಾ ತಿಳಿಸ್ಬೇಕು ನೀವು. ನಿಮ್ಮ ಅಕೌಂಟ್ಗೆ ಆಧಾರ್ ಕಾರ್ಡ್ ಲಿಂಕ್ ಆಗಿದ್ದರೆ ಇದು ಬರುತ್ತೆ, OTP ಬರುತ್ತೆ, ಇಲ್ಲ ಅಂದರೆ ಬರಲ್ಲ. ಇನ್ನು ಬ್ಯಾಂಕ್ ಖಾತೆಗೆ ಮಾಹಿತಿಯನ್ನು ಕೊಡಬೇಕು ನೀವು, ನಿಮ್ಮ ಬ್ಯಾಂಕ್ ಡೀಟೇಲ್ಸ್. ವೋಟರ್ ID ಬಗ್ಗೆ ಮಾಹಿತಿ ಕೊಡಬೇಕು, ನಂಬರ್ ಕೊಡಬೇಕಾಗತ್ತೆ. ಹೊರ ರಾಜ್ಯದವರಾಗಿದ್ದರೆ ಮಾಹಿತಿ ಕೊಡಬೇಕು, ಹೌದು ನಾನು ಹೊರ ರಾಜ್ಯದವನೇ, ನನಗೆ ಇಲ್ಲೇ ವೋಟರ್ ID ಇದೆ ಅಂದರೆ ಪರವಾಗಿಲ್ಲ, ನಾನು ಬೇರೆ ರಾಜ್ಯದಲ್ಲಿ ವೋಟರ್ ID ಇಟ್ಕೊಂಡಿದ್ದೀನಿ ಅಂತಂದರೆ ನೀವು ಅನರ್ಹರು. ಜಾತಿಯನ್ನು ಈ ವೇಳೆ ತಿಳಿಸಬೇಕು ಅಂತ ಹೇಳಿದ್ದಾರೆ. ಯಾಕಪ್ಪ ಎಲ್ರಿಗೂ ಕೊಡ್ತೀವಿ ಎಂದಿದ್ರು, ಈಗ ಜಾತಿ ಬೇರೆ ತಂದಿದ್ದಾರೆ. ಇವೆಲ್ಲವನ್ನು ಫಲಾನುಭವಿಗಳು ಸ್ವಯಂಕೃತವಾಗಿ ಘೋಷಿಸಬೇಕು. ಅಲ್ಲಿ ಶರ ಇರುತ್ತೆ, ನಾನು ಕೊಟ್ಟಿರ್ತಕ್ಕಂಥ ಮಾಹಿತಿ ಎಲ್ಲವೂ ಕೂಡ ಕರೆಕ್ಟಾಗಿದೆ, ನನ್ನ ಗಮನಕ್ಕೆ ತಿಳಿದಿದೆ, ಒಂದು ವೇಳೆ ಹೆಚ್ಚು ಕಡಿಮೆ ಆದರೆ ಮುಂದಿನ ಕ್ರಮಕ್ಕೆ ನಾನು ಬದ್ಧನಾಗಿರ್ತೀನಿ ಅಂತೆಲ್ಲ ಇರುತ್ತೆ. ನೀವು ಅದಕ್ಕೆ ಒಪ್ಕೋಬೇಕು. ಇಷ್ಟನ್ನು ಮಾಡಿದ್ರೆ ನೀವು ಅರ್ಹರಾಗ್ತೀರ. ಮೂಲ ಪ್ರಶ್ನೆ ಇರೋದೇ ನಿಮ್ಗೆ ಇದು ಯಾವುದೂ ಇರಲಿಲ್ಲ ಮೊದಲು, ಈಗ ಯಾಕೆ ಬಂತು ಅಂತ ನೀವೇ ಅರ್ಥ ಮಾಡ್ಕೊಳ್ಳಿ. ಯಾರು ಮಾತಾಡಿದ್ದಾರೆ, ಏನು ಮಾತಾಡಿದ್ದಾರೆ ನೋಡೋಣ. ಕಾರ್ಯಕ್ರಮಗಳು ವಿವಿಧ ಗ್ಯಾರಂಟಿ ಯೋಜನೆಗಳು ನಿಲ್ಲಲ್ಲ, ಗೃಹಲಕ್ಷ್ಮಿನೂ ನಿಲ್ಲಲ್ಲ, ಗೃಹ ಜ್ಯೋತಿನೂ ನಿಲ್ಲಲ್ಲ, ಅನ್ನಭಾಗ್ಯನೂ ನಿಲ್ಲಲ್ಲ. 1 ವಾರದಲ್ಲಿ ಫಾರ್ಮೇಟ್ ಎಲ್ಲ ರೆಡಿ ಮಾಡಿ 3 ವರ್ಷ ಕೊಟ್ಟಿದ್ದೀವಿ, ಇನ್ನು ಮುಂದೆ ಕೊಡಲ್ಲ ಅನ್ಸೋದು ಏನಿಲ್ಲ, ಕೊಡ್ತೀವಿ. ಈಗಲೂ ಕೂಡ ಆತಂಕ ಪಡಬೇಕಾಗಿಲ್ಲ. ಶಿವಕುಮಾರ್ ಅವರು ಸಾಕಷ್ಟು ಸೇವೆಯನ್ನ ಸಲ್ಲಿಸಿ ಪಕ್ಷ ಕಟ್ಟಿ ಎಲ್ಲರನ್ನ ಒಗ್ಗೂಡಿಸಿ ಶಕ್ತಿ ತುಂಬತಕ್ಕಂತ ಕೆಲಸ ಅವರು ಮಾಡಿದ್ರು. ಸರ್ಕಾರದಲ್ಲಿ ಸಿದ್ದರಾಮಯ್ಯನವರು ತನ್ನ ಎಲ್ಲ ಕಾರ್ಯಕ್ರಮಗಳು ನಾವೇನ್ ಹೇಳಿದ್ದೇವೆ, ಏನ್ ಗ್ಯಾರಂಟಿ ಕೊಟ್ಟಿದ್ದೇವೆ, ಆ ಗ್ಯಾರಂಟಿಗಳು ಸಮರ್ಪಕವಾಗಿ ಇಬ್ರು ಸೇರಿ ನೆರವೇರಿಸಿದಕ್ಕಾಗಿ ನಮ್ಮ ಸರ್ಕಾರ ಅಧಿಕಾರಕ್ಕೆ ಪುನಃ ಬಂತು. ಮುಂದೆ ಯಾವ ಕಾರಣಕ್ಕೂ ನಮ್ಮ ಗ್ಯಾರಂಟಿಯನ್ನು ಯಾರು ಕೂಡ ನಿಲ್ಲಿಸಲಿಕ್ಕೆ ಸಾಧ್ಯ ಇಲ್ಲ, ನಾವು ಕೂಡ ನಿಲ್ಲಿಸೋದಿಲ್ಲ. ಪ್ರತಿಯೊಂದು ಪಂಚಾಯಿತಿಯಲ್ಲೂ ಕೂಡ 5 ಜನರಿಗೆ ಗ್ಯಾರಂಟಿ ಸಮಿತಿಯನ್ನ ಮತ್ತೆ ರಚನೆ ಮಾಡುವಂತ ಕೆಲಸವನ್ನ ನಾನು ಮಾಡ್ತೇನೆ. ಪ್ರತಿಯೊಂದು ಪಂಚಾಯಿತಿ ವಾರ್ಡ್ನಲ್ಲೂ 5 ಜನ ಅಂದ್ರೆ ಎಷ್ಟು ನಾಯಕರುಗಳನ್ನ ತಯಾರು ಮಾಡ್ತಾ ಇದ್ದೀವಿ. ರೈಟ್. ಇವತ್ತು ದೇಶಾದ್ಯಂತ ನೀಟ್ ಮರು ಪರೀಕ್ಷೆ ಸುಸೂತ್ರವಾಗಿ ನಡೀತು, ಕೊನೆಗೂ ಮಾಡಿದ್ದಾರೆ. ದೇಶದ ಇತಿಹಾಸದಲ್ಲೇ ಮಿಲಿಟರಿ ಭದ್ರತೆಯಲ್ಲಿ ನೀಟ್ ಪರೀಕ್ಷೆ ನಡೆಸಲಾಗಿದೆ. ನೀಟ್ ಸೆಂಟರ್ಗಳಲ್ಲಿ ಹೆಜ್ಜೆ ಹೆಜ್ಜೆಗೂ ಕಟ್ಟೆಚ್ಚರ ವಹಿಸಿದರು. ಮೇ 3ರಂದು ನಡೆದ ನೀಟ್ ಪರೀಕ್ಷೆ ಪ್ರಶ್ನೆ ಪತ್ರಿಕೆ ಸೋರಿಕೆಯಾದ ಕಾರಣ ಇವತ್ತು ಮತ್ತೆ ದೇಶಾದ್ಯಂತ 551 ನಗರಗಳಲ್ಲಿ ಕಟ್ಟುನಿಟ್ಟಾಗಿ ಪರೀಕ್ಷೆ ನಡೆಸಲಾಯಿತು. ಈ ಬಾರಿ 15 ನಿಮಿಷ ಹೆಚ್ಚುವರಿ ಕಾಲಾವಕಾಶ ನೀಡಲಾಗಿತ್ತು. ಬೆಂಗಳೂರಲ್ಲಿ ಒಟ್ಟು 68 ಪರೀಕ್ಷಾ ಕೇಂದ್ರಗಳಲ್ಲಿ ಕಟ್ಟೆಚ್ಚರದಿಂದ ಪರೀಕ್ಷೆ ನಡೆಸಲಾಯಿತು. ಬ್ಯಾಂಕ್ ಲಾಕರ್ಗಳಲ್ಲಿ ಪ್ರಶ್ನೆ ಪತ್ರಿಕೆ ಇರಿಸಲಾಗಿತ್ತು. ಪರೀಕ್ಷೆ ಆರಂಭವಾಗುವ ಕೆಲ ಹೊತ್ತು ಹಿಂದೆ ಹೈ ಸೆಕ್ಯೂರಿಟಿ ಮೂಲಕ ಪರೀಕ್ಷಾ ಕೇಂದ್ರಕ್ಕೆ ಪ್ರಶ್ನೆ ಪತ್ರಿಕೆ ತಂದರು. ಪರೀಕ್ಷಾ ಕೊಠಡಿಗಳಲ್ಲಿ CCTVಗಳನ್ನು ಕಡ್ಡಾಯವಾಗಿ ಅಳವಡಿಸಿದರು. ಜೊತೆಗೆ ಪರೀಕ್ಷಾ ಕೇಂದ್ರದ ಸುತ್ತಲೂ ಜಾಮರ್ಗಳನ್ನು ಹಾಕೋದ್ರ ಮೂಲಕ ಯಾವುದೇ ಅಕ್ರಮ ನಡೆಯದಂತೆ ಎಚ್ಚರ ವಹಿಸಿದರು. ವಸ್ತ್ರ ಸಂಹಿತೆಯನ್ನು ಪಾಲಿಸಲಾಯಿತು. ಪರೀಕ್ಷಾ ಕೇಂದ್ರದ ಸುತ್ತ 200 ಮೀಟರ್ ನಿಷೇಧ ಹೇರಲಾಯಿತು. ನೀಟ್ ಅಭ್ಯರ್ಥಿಗಳಿಗೆ ಅಡಚಣೆ ಆಗಬಾರ್ದು ಅಂತ ಪ್ರಧಾನಿ ಮೋದಿ ಅವರು ದೆಹಲಿ ಏರ್ಪೋರ್ಟ್ನಲ್ಲಿ ಒಳಗಡೆ 45 ನಿಮಿಷ ಕಾದಿದ್ದಾರೆ.
ಬೆಂಗಳೂರು ಅಷ್ಟೇ ಅಲ್ಲ, ಜಿಲ್ಲೆಗಳಿಗೂ ನೀಟ್ ಸುಸೂತ್ರವಾಗಿ ನಡೆಯೋದಕ್ಕೆ ಕ್ರಮ ವಹಿಸಲಾಗಿತ್ತು. ಮಲ್ಲೇಶ್ವರದಲ್ಲಿ ಜೀನ್ಸ್ ಪ್ಯಾಂಟ್ ಧರಿಸಿ ಬಂದ ಕಾರಣ ವಿದ್ಯಾರ್ಥಿಯ ಬಟನ್ ಕಟ್ ಮಾಡಿದ್ದಾರೆ, ಮೆಟಲ್ ಅಂದ್ಬಿಟ್ಟು. ಕಪ್ಪು ದಾರ ತೆಗೆಸಿದ್ದಕ್ಕೆ ಸಿಬ್ಬಂದಿ ಪೋಷಕರು ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಇನ್ನು ಗೇಟ್ ಬಂದ್ ಮಾಡಿದ ನಂತರ ಓಡಿ ಬಂದ ವಿದ್ಯಾರ್ಥಿಗೆ ಕೊನೆ ಕ್ಷಣದಲ್ಲಿ ಬೆಂಗಳೂರಲ್ಲಿ ಅವಕಾಶ ಕಲ್ಪಿಸಿದ್ದಾರೆ. ಟ್ರಾಫಿಕ್ ಜಾಮ್ನಿಂದ ಬಸ್ ತಡವಾಗಿ ಬಂದ 3 ವಿದ್ಯಾರ್ಥಿಗಳಿಗೆ RC ಕಾಲೇಜಿನಲ್ಲಿ ಅವಕಾಶ ಕೊಡಲಿಲ್ಲ. ಹಾಗಾಗಿ ಗೇಟ್ ಬಳಿಯೇ ಪೋಷಕರು ಕೂಗಾಡಿದರು. ಬಳ್ಳಾರಿಯಲ್ಲಿ ಉಡುದಾರಕ್ಕೂ ಅವಕಾಶ ಕೊಡದ ಕಾರಣ ವಿದ್ಯಾರ್ಥಿಗಳು ತಮ್ಮ ಉಡುದಾರವನ್ನು ತಾವೇ ಕತ್ತರಿಸ್ಕೊಂಡಿದ್ದಾರೆ. ಕೊಪ್ಪಳದಲ್ಲಿ 1:30 ನಂತರ ಬಂದ ಫಾತಿಮಾ ಎಂಬಾಕೆಗೆ ಪರೀಕ್ಷೆಗೆ ಅವಕಾಶ ಸಿಕ್ಕಿಲ್ಲ. ವಿದ್ಯಾರ್ಥಿನಿ ಪರಿಪರಿಯಾಗಿ ಬೇಡಿಕೊಂಡರೂ ನಿರಾಕರಿಸಿದ್ದಾರೆ. ಇನ್ನು ದೇಶಾದ್ಯಂತ ಹೆಂಗಾಯಿತು ಪರೀಕ್ಷೆ ಎಲ್ಲ ನಾಳೆ ಗೊತ್ತಾಗುತ್ತೆ. ಲಾಸ್ಟ್ ಟೈಮು ಮೊದಲನೇ ದಿನ ಏನೂ ಗೊತ್ತಾಗಿರಲಿಲ್ಲ, ಆಮೇಲೆ ಗೊತ್ತಾಗಿದ್ದು. ಬಟ್ ಹಾಗಾಗದಿರಲಿ ಅಂತಕ್ಕಂಥ ಆಶಯ ಎಲ್ಲ ಖುಷಿಯಾಗಿ ಎಕ್ಸಾಮ್ ಬರೆದಿದ್ದಾರೆ. ರಿಸಲ್ಟು ಮುಂದಿನ ತಿಂಗಳು ಬರುತ್ತೆ.